ರಾಜಕೀಯ ವಿವಾದ ಪಡ್ಕೊಂತಾ ಇದೆ. ರಾಜಕೀಯ ವಿವಾದ ಇಲ್ಲ ಹೇಳಿ. ಅಲ್ಲಲ್ಲ ರಾಮಕೃಷ್ಣ ಹೆಗಡೆ ಅವ್ರನ್ನ ಮತ್ತೆ ಜಯೇಶ್ ಪಟೇಲ್ ಅವ್ರನ್ನ ನಾನು ವರ್ಗ ಹಾಕಿದ್ನ ನನಗೆ ಅವಾಗಿನ ಚಿಕ್ಕ ಹುಡುಗ ಅಂತ ಹೇಳಿದ್ರು. ಹೌದೌದು, ಅದು ಯಾರು ಈಗ ಅವ್ರು ಯಾರು ನೀವು ಯಾರೋ ನಂಗೆ ಕೇಳಿದ್ರಿ, ಅದಕ್ಕೆ ಸೊ ಸಿದ್ದರಾಮಯ್ಯನವ್ರದ್ದು ವಿಚಾರ ಬಂದಾಗ ಅದನ್ನು ಹೇಳಿದ್ದೀನಿ. ಸೊ ಅದು ಬಿಡಿ ಹೇಳಿ, ಅವ್ರು ಮಾತಾಡ್ಕೊಳ್ಳಿ. ಈಗ ಅವ್ರಿಗೇನಾಗಿದೆ, ಅವ್ರ ಮುಂದೆ ಇರ್ತಕ್ಕಂಥ ಇಶ್ಯೂ ಬಿಟ್ಬಿಟ್ಟು ಮಂಡ್ಯ ಎಲ್ಲೋ ಒಂದು ಕಡೆ ಅವ್ರಿಗೆ ಈಗ ನಾವು ಸೋತಾಗ 7-7 ಸೋತಾಗ ನಾವೆಲ್ಲ ಹಿಂಗೇನಾರ ಮಾತಾಡಿದ್ವಾ? ಬಾಯ ಮುಚ್ಕೊಂಡು 5 ವರ್ಷ ಕೆಲಸ ಮಾಡಲಿ, ಮಂಡ್ಯಕ್ಕೆ ಒಳ್ಳೇದಾಗದಾದ್ರೆ ಅತ್ಯಂತ ಸಂತೋಷ ಅಂತೇಳಿ ನಾನು ಹೇಳಿಕೆ ಕೊಟ್ಟಿದ್ದೆ, ನಿಮ್ಗೆ ಜ್ಞಾಪಕ ಇದೆಯೇನೋ ಗೊತ್ತಿಲ್ಲ. ಸೊ ಆ ಥರ ನಾವು ಸುಮ್ಮನಿದ್ದು. ಈಗ ಅವ್ರು 7-6 ಸೋತಾಗ ಅವರು ಸಹ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ, 6 ಜನ ಗೆದ್ದವ್ರೆ, ಮಂಡ್ಯ ಜಿಲ್ಲೆಗೆ ಏನಾರು ಒಳ್ಳೇದು ಮಾಡಲಿ, ನನಗೂ ಮಂಡ್ಯ ಜಿಲ್ಲೆ ಆಶೀರ್ವಾದ ಮಾಡೋರು ಅಂತ ಹೇಳಬೇಕಾಯ್ತು ಸೌಜನ್ಯ ಇರೋರು. ಅವ್ರಿಗೆ ಮಂಡ್ಯ ಜಿಲ್ಲೆ ಒಳ್ಳೇದಾಗೋದು ಬೇಕಿಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಅಧಿಕಾರ ಬೇಕು, ಮಂಡ್ಯ ಜಿಲ್ಲೆ ಜನರು ಓಟಾಗಿ ಗೆಲ್ಲಿಸ್ಬೇಕು. ಮಂಡ್ಯ ಜಿಲ್ಲೆಗೆ ಮಾತ್ರ ಏನೂ ಅವಶ್ಯಕತೆ ಆಗಬೇಕಾದ ಮಾಡೋದಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ, ಮಂಡ್ಯ ಜಿಲ್ಲೆ ಸಮಸ್ಯೆ ಪರವಾಗಿ ನಾವು ನಿಂತಿರ್ತೀವಿ. ಈ ಯಾವ ಇಶ್ಯೂ ಎಷ್ಟರ ಮಟ್ಟಿಗೆ ತಗೋಬೇಕು ತಗೋಬೇಡ ಅನ್ನೋದನ್ನು ನಮಗೂ ಕಾಮನ್ ಸೆನ್ಸ್ ಇದೆ. ಸೊ ಇವರು ಯಾವ ರೀತಿ ಈ ರಾಜ್ಯದಲ್ಲಿ ಅಧಿಕಾರವನ್ನು ತಗೊಂಡ್ರು, ಇವರು ಬಂದ ಮೇಲೆ ಏನೆಲ್ಲ ಪಕ್ಷದ ಆಂತರಿಕವಾಗಿ ಬದಲಾವಣೆ ಆಗಿದೆ ಅದನ್ನ ನಾನೇನು ವೈಯಕ್ತಿಕವಾಗಿ ಚರ್ಚೆ ಮಾಡಲ್ಲ. ಜನತಾದಳದಿಂದ ಪಕ್ಷದಿಂದ ದೂರ ಹೋದವ್ರು ಯಾರ್ಯಾರು ಅನ್ನೋದು ಕೇಳಿದೆ, ಎಲ್ಲನೂ ಇವರೇ ಮಾಡಿದ ನಿರ್ಧಾರ ನಾನೇ ಕೇಳಿ. ರಾಜಕೀಯ ವಿವಾದ ಪಡ್ಕೊಂತಾ ಇದೆ. ರಾಜಕೀಯ ವಿವಾದ ಇಲ್ಲ ಹೇಳಿ. ಅಲ್ಲಲ್ಲ ರಾಮಕೃಷ್ಣ ಹೆಗಡೆ ಅವ್ರನ್ನ ಮತ್ತೆ ಜಯೇಶ್ ಪಟೇಲ್ ಅವ್ರನ್ನ ನಾನು ವರ್ಗ ಹಾಕಿದ್ನ ನನಗೆ ಅವಾಗಿನ ಚಿಕ್ಕ ಹುಡುಗ ಅಂತ ಹೇಳಿದ್ರು. ಹೌದೌದು, ಅದು ಯಾರು ಈಗ ಅವ್ರು ಯಾರು ನೀವು ಯಾರೋ ನಂಗೆ ಕೇಳಿದ್ರಿ, ಅದಕ್ಕೆ ಸೊ ಸಿದ್ದರಾಮಯ್ಯನವ್ರದ್ದು ವಿಚಾರ ಬಂದಾಗ ಅದನ್ನು ಹೇಳಿದ್ದೀನಿ. ಸೊ ಅದು ಬಿಡಿ ಹೇಳಿ, ಅವ್ರು ಮಾತಾಡ್ಕೊಳ್ಳಿ. ಈಗ ಅವ್ರಿಗೇನಾಗಿದೆ, ಅವ್ರ ಮುಂದೆ ಇರ್ತಕ್ಕಂಥ ಇಶ್ಯೂ ಬಿಟ್ಬಿಟ್ಟು ಮಂಡ್ಯ ಎಲ್ಲೋ ಒಂದು ಕಡೆ ಅವ್ರಿಗೆ ಈಗ ನಾವು ಸೋತಾಗ 7-7 ಸೋತಾಗ ನಾವೆಲ್ಲ ಹಿಂಗೇನಾರ ಮಾತಾಡಿದ್ವಾ? ಬಾಯ ಮುಚ್ಕೊಂಡು 5 ವರ್ಷ ಕೆಲಸ ಮಾಡಲಿ, ಮಂಡ್ಯಕ್ಕೆ ಒಳ್ಳೇದಾಗದಾದ್ರೆ ಅತ್ಯಂತ ಸಂತೋಷ ಅಂತೇಳಿ ನಾನು ಹೇಳಿಕೆ ಕೊಟ್ಟಿದ್ದೆ, ನಿಮ್ಗೆ ಜ್ಞಾಪಕ ಇದೆಯೇನೋ ಗೊತ್ತಿಲ್ಲ. ಸೊ ಆ ಥರ ನಾವು ಸುಮ್ಮನಿದ್ದು. ಈಗ ಅವ್ರು 7-6 ಸೋತಾಗ ಅವರು ಸಹ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ, 6 ಜನ ಗೆದ್ದವ್ರೆ, ಮಂಡ್ಯ ಜಿಲ್ಲೆಗೆ ಏನಾರು ಒಳ್ಳೇದು ಮಾಡಲಿ, ನನಗೂ ಮಂಡ್ಯ ಜಿಲ್ಲೆ ಆಶೀರ್ವಾದ ಮಾಡೋರು ಅಂತ ಹೇಳಬೇಕಾಯ್ತು ಸೌಜನ್ಯ ಇರೋರು. ಅವ್ರಿಗೆ ಮಂಡ್ಯ ಜಿಲ್ಲೆ ಒಳ್ಳೇದಾಗೋದು ಬೇಕಿಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಅಧಿಕಾರ ಬೇಕು, ಮಂಡ್ಯ ಜಿಲ್ಲೆ ಜನರು ಓಟಾಗಿ ಗೆಲ್ಲಿಸ್ಬೇಕು. ಮಂಡ್ಯ ಜಿಲ್ಲೆಗೆ ಮಾತ್ರ ಏನೂ ಅವಶ್ಯಕತೆ ಆಗಬೇಕಾದ ಮಾಡೋದಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ, ಮಂಡ್ಯ ಜಿಲ್ಲೆ ಸಮಸ್ಯೆ ಪರವಾಗಿ ನಾವು ನಿಂತಿರ್ತೀವಿ. ಈ ಯಾವ ಇಶ್ಯೂ ಎಷ್ಟರ ಮಟ್ಟಿಗೆ ತಗೋಬೇಕು ತಗೋಬೇಡ ಅನ್ನೋದನ್ನು ನಮಗೂ ಕಾಮನ್ ಸೆನ್ಸ್ ಇದೆ. ಸೊ ಇವರು ಯಾವ ರೀತಿ ಈ ರಾಜ್ಯದಲ್ಲಿ ಅಧಿಕಾರವನ್ನು ತಗೊಂಡ್ರು, ಇವರು ಬಂದ ಮೇಲೆ ಏನೆಲ್ಲ ಪಕ್ಷದ ಆಂತರಿಕವಾಗಿ ಬದಲಾವಣೆ ಆಗಿದೆ ಅದನ್ನ ನಾನೇನು ವೈಯಕ್ತಿಕವಾಗಿ ಚರ್ಚೆ ಮಾಡಲ್ಲ. ಜನತಾದಳದಿಂದ ಪಕ್ಷದಿಂದ ದೂರ ಹೋದವ್ರು ಯಾರ್ಯಾರು ಅನ್ನೋದು ಕೇಳಿದೆ, ಎಲ್ಲನೂ ಇವರೇ ಮಾಡಿದ ನಿರ್ಧಾರ ನಾನೇ ಕೇಳಿ.